ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ಯಾವತ್ತಿನಂತೆ ಸೇಮ್ ಟ್ರಾವೆಲ್ ವಿಡಿಯೋಸ್ ಅಲ್ಲದೆ ಟ್ರಾವೆಲ್ ಸೀರೀಸ್ಗೆ ಒಂದು ಸಣ್ಣದಾದಂಥ ಒಂದು ಬ್ರೇಕ್ ಕೊಟ್ಟು ಹೊಸ ಕಾನ್ಸೆಪ್ಟ್ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ಒಂದು ಪ್ರಾಡಕ್ಟ್ ಬಗ್ಗೆ ನನ್ನ ಎಕ್ಸ್ಪೀರಿಯನ್ಸ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇದು ಪ್ರಾಡಕ್ಟ್ ರಿವ್ಯೂ ಅಲ್ಲ, ಜಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಮತ್ತು ನನಗೆ ಏನನ್ನಿಸ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣಂತೆ. ಮತ್ತೆ ಯಾಕೆ ತಡ, ಬೇಗ ಇವತ್ತಿನ ವಿಡಿಯೋದೊಳಗೆ ಹೋಗ್ಬಿಡೋಣ. ಟೆಕ್ ಪ್ರಾಡಕ್ಟ್ಸ್ ಫಾಲೋ ಮಾಡೋರಿಗೆ ಆ್ಯಪಲ್ ವಿಷನ್ ಪ್ರೋ ಬಗ್ಗೆ ಗೊತ್ತೇ ಇರುತ್ತೆ. ಇದು ಆ್ಯಪಲ್ ಅವರ ಒಂದು ಹೊಸ ಇನೋವೇಟಿವ್ ಪ್ರಾಡಕ್ಟ್. ರೀಸೆಂಟಾಗಿ ಆ್ಯಪಲ್ ಸ್ಟೋರ್ನಲ್ಲಿ ಡೆಮೋ ಬುಕ್ ಮಾಡಿಕೊಂಡು ನಾವು ಡೆಮೋ ಟ್ರೈ ಮಾಡಿದ್ವಿ. ಇನ್ಫ್ಯಾಕ್ಟಾಗಿ ಅದು ನನಗೆ ತುಂಬ ಸರ್ಪ್ರೈಸ್ ಆಗೇ ಇತ್ತು, ಯಾಕಂದರೆ ಅಲ್ಲಿ ಹೋಗೋ ವಿಷಯ ಗೊತ್ತಿತ್ತು ಅಷ್ಟೇ ಹೊರತು ಆ ಡೆಮೋನ ನಾನು ತೊಗೊಳ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಸ್ಟೋರಲ್ಲಿದ್ದಂಥ ಆ ಡೆಮೋ ಪೀಸ್ನ ನೋಡಿ ನನಗೆ ಇದ್ಯಾವುದು ಪ್ರಾಡಕ್ಟ್ ಚೆನ್ನಾಗಿದೆಯಲ್ಲ, ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಿದ್ದಂತೆ ಆ ಪ್ರಾಡಕ್ಟ್ ಟ್ರೈ ಮಾಡೋವಂಥ ಸಮಯನೂ ಬಂದೇ ಬಿಡ್ತು. ಮೊದಲಿಗೆ ಅವ್ರು ನನಗೆ ಆ್ಯಪಲ್ ವಿಷನ್ ಪ್ರೋನ ಹೇಗೆ ಯೂಸ್ ಮಾಡಬೇಕು, ಐಸ್ ಇರ್ಬೋದು, ಹ್ಯಾಂಡ್ಸು, ಫಿಂಗರ್ಸು, ಇದನ್ನೆಲ್ಲ ಯೂಸ್ ಮಾಡಿ ಹೇಗೆ ಈ ಒಂದು ಆ್ಯಪಲ್ ವಿಷನ್ ಪ್ರೋ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ನಲ್ಲಿ ಈ ಜೆಸ್ಚರ್ಸ್, ಹ್ಯಾಂಡ್ ಜೆಸ್ಚರ್ಸ್ ಇರ್ಬೋದು, ಫಿಂಗರ್ಸ್ ಟ್ಯಾಪಿಂಗ್ ಇರ್ಬೋದು, ಇದೆಲ್ಲ ಯೂಸ್ ಮಾಡಿ ನಂಗೆ ಸ್ವಲ್ಪ ಕಷ್ಟ ಅನಿಸ್ತು. ಆಮೇಲೆ ಮಾಡ್ತಾ ತುಂಬಾ ಎಕ್ಸೈಟಿಂಗ್ ಆಗಿತ್ತು. ಈ ಹೆಡ್ಸೆಟ್ಟಲ್ಲಿರೋ ಅಂಥ ಸೆನ್ಸರ್ಸಿಂದ ನಮ್ಮ ಹ್ಯಾಂಡ್ ಜೆಸ್ಚರ್ಸು ಎಲ್ಲ ರೀಡ್ ಆಗುತ್ತೆ. ಐಪ್ಯಾಡ್ ಅಥವಾ ಮಾನಿಟರ್ ನೋಡ್ತಾ ಇದ್ರೆ ಹೇಗನ್ಸುತ್ತೋ ಅದೇ ರೀತಿ ಕಣ್ಣು ಮುಂದೆ ಅದರ ಸ್ಕ್ರೀನ್ ಕಾಣಿಸ್ತಾ ಇತ್ತು. ಐಸ್ ಮೂವ್ ಮಾಡಿದಾಗ ಐಕಾನ್ ಸೆಲೆಕ್ಟ್ ಆಗೋದಿರ್ಬೋದು, ಫಿಂಗರ್ಸ್ ಟ್ಯಾಪ್ ಮಾಡಿ ಯಾವುದಾದ್ರೂ ಐಕಾನ್ ಸೆಲೆಕ್ಟ್ ಮಾಡೋದಿರ್ಬೋದು, ವಿಂಡೋ ಸ್ಕ್ರಾಲ್ ಮಾಡಬೇಕಾದ್ರೆ ಫಿಂಗರ್ಸಿಂದ ಸ್ಕ್ರಾಲ್ ಮಾಡೋದು, ಇದೆಲ್ಲ ತುಂಬಾ ವಿಭಿನ್ನವಾಗಿ ಉತ್ಸಾಹಕರವಾಗೂ ಇತ್ತು ನನಗೆ. ಈ ಆ್ಯಪಲ್ ವಿಷನ್ ಪ್ರೋ ಯೂಸ್ ಮಾಡಿ ಆಫೀಸ್ ಕೆಲಸನೇ ಅಲ್ಲದೆ ಮೂವೀಸ್ ನೋಡ್ಬೋದು, ವಿಡಿಯೋಸ್ ಪ್ಲೇ ಮಾಡ್ಬೋದು, ಗೇಮ್ಸ್ ಆಡ್ಬೋದು, ಫೇಸ್ ಟೈಮ್ ಸಹ ಮಾಡ್ಬೋದು. ಸ್ನೇಹಿತರೆ, ನಾವು ಕಂಪ್ಯೂಟರ್ ಮಾನಿಟರ್ ಅಥವಾ ಐಪ್ಯಾಡ್ ಯೂಸ್ ಮಾಡಿ ಏನೆಲ್ಲ ಮಾಡ್ತೀವೋ ಅದೆಲ್ಲ ಜಸ್ಟ್ ಐಸ್, ಫಿಂಗರ್ಸ್ ಮತ್ತು ವಾಯ್ಸ್ ಯೂಸ್ ಮಾಡಿನೇ ತುಂಬಾ ಸುಲಭವಾಗಿ ಇದರಲ್ಲಿ ಆಪ್ರೇಟ್ ಮಾಡ್ಬೋದು. ಟಿ ವಿ ಆಗಲಿ ಡೆಸ್ಕ್ಟಾಪ್ ಆಗಲಿ ಏನು ಬೇಡದೆ ನಾವು ಆರಾಮಾಗಿ ನಮ್ಮ ಓನ್ ಕಂಫರ್ಟ್ ಝೋನಲ್ಲಿ ಇರ್ತಾ ನಾವು ನಮ್ಮ ಕೆಲಸನೂ ಮಾಡ್ಕೋಬೋದು, ವಿಡಿಯೋಸ್ ನೋಡ್ಬೋದು, ಮೂವೀಸ್ ನೋಡ್ಬೋದು. ಒಟ್ಟಿನಲ್ಲಿ ನನಗಂತೂ ಇದು ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಇದನ್ನು ಮಾಡಿದ್ದಾರೆ ಅಂತ ಅನ್ನಿಸ್ತು. ಈ ಆ್ಯಪಲ್ ವಿಷನ್ ಪ್ರೋ ಏನಿದೆ ಇದು ಸ್ವಲ್ಪ ನನಗೆ ಹೆವಿ ಅಂತ ಅನ್ನಿಸ್ತು. ಅರೌಂಡ್ 630 650 ಗ್ರಾಮ್ಸ್ ಇದೆ ಅಂತ ಇವರು ವೆಬ್ಸೈಟಲ್ಲೇ ಅವರು ಮೆನ್ಷನ್ ಮಾಡಿದ್ದಾರೆ ಫೀಚರ್ಸಲ್ಲಿ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಕೆಲವೊಂದು ಕಡೆ ನಾನು ಅದನ್ನು ಹಿಡಿದು ಇಟ್ಕೊಂಡಿದ್ದೀನಿ, ಬಿಕಾಸ್ ನಂಗೆ ಅದು ತುಂಬ ಹೆವಿ ಆಗ್ತಾ ಇತ್ತು ಆ ಟೈಮಲ್ಲಿ. ಇನ್ನೊಂದೇನೆಂದರೆ ಅದು ಸರಿಯಾಗಿ ಕೂರ್ತಾನೂ ಇರಲಿಲ್ಲ. ಡೆಮೋ ಪೀಸ್ ಆಗಿರೋದ್ರಿಂದ ಸಾಕಷ್ಟು ಜನ ಈಗಾಗಲೇ ಯೂಸ್ ಮಾಡಿಬಿಟ್ಟಿರ್ತಾರೆ. ಸೊ ಅದು ವೇರ್ ಆ್ಯಂಡ್ ಟೇರ್ ಆಗಿ ಅದು ಲೂಸ್ ಆಗಿರ್ಬೋದು ಅಂತ ನನಗನ್ನಿಸ್ತು. ಒಟ್ಟಿನಲ್ಲಿ ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಇದು. ಸ್ಪೇಷಲ್ ಆಡಿಯೋ ಇರ್ಬೋದು, ಥಿಯೇಟರ್ ಎಫೆಕ್ಟ್ ಇರ್ಬೋದು. ಇನ್ನೊಂದು ನಂಗೆ ಇಷ್ಟ ಆಗಿದೆ ಏನಂದರೆ ಬ್ಯಾಟ್ರಿ ಸೈಡಲ್ಲಿ ಇದೆ, ಅದರ ಜೊತೆ ಅದು ಇದ್ದಿದ್ರೆ ಇನ್ನೂ ಹೆವಿ ಆಗ್ತಾ ಇತ್ತೇನೋ ಅಂತ ನನಗನ್ನಿಸ್ತು. ಸೊ ಅದನ್ನು ದೃಶ್ಯಲ್ಲಿ ಇಟ್ಕೊಂಡು ಈಗಾಗಲೇ ಅವರು ಅದನ್ನು ಮಾಡಿರೋದು ಒಳ್ಳೆ ಥಾಟ್ ಅಂತ ನನಗನ್ನಿಸ್ತು. ಒಟ್ಟಾರೆ ವಿಭಿನ್ನವಾದ ರಿಯಲ್ ಟೈಮ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಈ ಒಂದು ಆ್ಯಪಲ್ ವಿಷನ್ ಪ್ರೋ ಇಂದ ಅಂತ ನನಗನ್ಸುತ್ತೆ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ. ಇನ್ನು ಈ ರೀತಿ ನಾನು ಪ್ರಾಡಕ್ಟ್ ಎಕ್ಸ್ಪೀರಿಯೆನ್ಸಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ಈ ವಿಡಿಯೋ ಇಷ್ಟ ಆಗಿದರೆ ಗೊತ್ತಲ್ಲ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮ ಭೇಟಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.